ತೋಟದಲ್ಲಿ ಗಾಡಿ ಹೋಗ್ತಿದೆ. ಕಟ್ಟಿಗೆ ಚುಚ್ಚಿದ್ದಾರೆ. ಇದ್ರಲ್ಲಿ ಯಾವ್ದೇ ದ್ರಾಕ್ಷಿ ಬರಲ್ಲ. ಓಕೆ. ಇದಕ್ಕೆ ಡ್ರಿಪ್ ಪೈಪ್ ಅಂತಾರೆ, ಇದಕ್ಕೆ ಲ್ಯಾಟ್ರಲ್ಸ್ ಅಂತ ಕರಿತೀವಿ. ಇದು ಗಿಡ ಏನಿದು ಏನು ಅರ್ಥ ಆಗ್ತಿಲ್ವಲ್ಲ. ಏನಿದು? ಹೂವಿನ ಬಾಳೆ ಹೊಂಬಾಳೆ. ದ್ರಾಕ್ಷಿ ದ್ರಾಕ್ಷಿ ದ್ರಾಕ್ಷಿ. ಓ ಸ್ಮೆಲ್ ಬರ್ತಿದೆ. ಕ್ಲೋಸ್ ಮಾಡಿ. ಸ್ಮೆಲ್ ಇದೆಪ್ಪ. ಸೊ ನನಗೊಂದು ರೌಂಡ್ ಕೊಡಿ ಸರ್. ಕೀ ಎಲ್ಲಿದೆ? ನಾ ಡ್ರೈವರ, ನಾ ಟ್ರ್ಯಾಕ್ಟರ್. ಹಲೋ, ಗುಡ್ ಮಾರ್ನಿಂಗ್. ಯೂಟ್ಯೂಬ್ ಚಾನಲ್ ಜಸ್ಟ್ ವಿಟು. ನಾನು ಇವತ್ತು ದ್ರಾಕ್ಷಿ ತೋಟ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಗೆಳೆಯರು ಒಬ್ಬರದ್ದು ದ್ರಾಕ್ಷಿ ತೋಟ ಇದೆ. ಸೊ ದ್ರಾಕ್ಷಿ ತೋಟ ನೋಡೋಣ ಅಂತ ಬೆಳಗ್ಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ತೋರಿಸ್ತೀನಿ ದ್ರಾಕ್ಷಿ ತೋಟನ. ನಡ್ರಿಲಿ. ಇದು ಚಿಕ್ಕಬಳ್ಳಾಪುರದಲ್ಲಿ ನಿಯರ್ ಬರೋ ಒಂದು ವಿಲೇಜು ಆರೋಳಿ ಅಂತ. ಇಲ್ಲೇ ಹತ್ರ ಇದೆ. ಸೊ ಇದು ವಿಲೇಜ್ ನೋಡಿ. ಇದು ಮಡ್ ರೋಡು. ಇದೇನಿದು? ಬಾಳೆ ತೋಟನಾ? ಇದು ದ್ರಾಕ್ಷಿ ತೋಟ. ಎಲ್ಲ ಇಲ್ಲಿ ಹಳ್ಳಿ ಇದ್ರೆ ಮನೆ ಕುತ್ಕೊಂಡ್ಬಿಟ್ಟಿದಾರಲ್ಲ, ಅಂದ್ರೆ ಸಾರಿ ಜಮೀನಲ್ಲೇ. ಇದು ದ್ರಾಕ್ಷಿನಾ? ಏನ್ ಫುಲ್ ಇಷ್ಟು ಗ್ರೀನರಿ ಇದೆಯಲ್ಲ. ಇನ್ನು ಇದು ಇದೇನದು ಖಾಲಿ ಇದೆ? ಇಲ್ಲಿ ರಾಗಿ ಬೆಳಿತಾರೆ, ಈಗೆಲ್ಲ ಕಟಾವ್ ಮಾಡಿ ಖಾಲಿ ಇದೆ. ಹಾಂ. ರೋಡ್ ಫುಲ್ ಇದೆ. ಇದು ದ್ರಾಕ್ಷಿ ಇನ್ನು ಸಸಿ. ಇದು ಸ್ಟಾರ್ಟಿಂಗ್ ಹಿಂಗಿರುತ್ತೆ. ಓಕೆ. ಇದು ದಾಳಿಂಬೆ ಮಧ್ಯದಲ್ಲಿ. ದಾಳಿಂಬೆ ತೋಟ. ದಾಳಿಂಬೆ ಎಷ್ಟು ವರ್ಷಕ್ಕೆ 2 ಸಾರಿ ಬರುತ್ತಾ? ಒಂದ್ಸರಿ. ಅದು ವಿಂಟರ್ ಬರುತ್ತೆ, ದ್ರಾಕ್ಷಿ ಸಮ್ಮರ್. ಇದು ದ್ರಾಕ್ಷಿ ಸಮ್ಮರ್ ಇಲ್ಲ, ದ್ರಾಕ್ಷಿನೂ ಒಂದೇ ಸರಿ. ಅಂದ್ರೆ ಒಂದ್ಸರಿ ಹಾಕಿದ್ರೆ ಕಟಾವ್ ಮಾಡೋದಾ? ಇದು ದಾಳಿಂಬೆ ಕಟಾವ್ ಮಾಡ್ತಾ ಇರೋದು 9-10 ವರ್ಷಕ್ಕಿಂತ ಬರುತ್ತೆ. ತೋಟದಲ್ಲಿ ಗಾಡಿ ಹೋಗ್ತಿದೆ. ಏನದು? ಇದು ದ್ರಾಕ್ಷಿ. ಅದು ನಮ್ಮ ತೋಟ. ಇದು ಇನ್ನು ಸಸಿ. ಸಸಿನಾ? ಇದು ಕಟ್ಟಿಗೆ ಚುಚ್ಚಿದ್ದಾರೆ ಹೊಸದಾಗಿ. ಅದು ಬಳ್ಳಿ ಅಲ್ವಾ, ಬಳಕಿ ಬಿದೋಗ್ಬಿಡುತ್ತೆ. ಸೊ ಅದಕ್ಕೆ ಕಟ್ಟಿಗೆ ಚುಚ್ಚಿ ಕಟ್ಟಿಗೆಯಲ್ಲಿ ಸಪೋರ್ಟ್ ಕೊಡ್ತಾರೆ. ಈ ಕಲ್ಲುಗಳೆಲ್ಲ ದೊಡ್ಡದಾಗಿ ಬಳ್ಳಿ ಮೇಲಕ್ಕೆ ಹೋದ್ಮೇಲೆ ಸಪೋರ್ಟಿಗೆ ಕಲ್ಗಳು. ಚೇತಕ್ ಗಾಡಿ ಇದೆ. ಇದರಲ್ಲೇ ಔಷಧಿ ಹೊಡಿಯೋದು. ಚೇತಕ್ ಗಾಡಿಲಿ ಹೊಡಿಯೋದಾ? ಏನು ಪೆಟ್ರೋಲ್ ಹಾಕ್ಸಿ ಹೊಡಿಯೋದು? ನಾನು ಅದೇ ಪೆಟ್ರೋಲ್ ತರಕ್ಕಿಲ್ಲ. ಇದೇ ಗಾಡಿಗ ನೋಡಿ. ಇಲ್ಲಿ ಚೇತಕ್ ಗಾಡಿ ಇದೆ. ಈ ಚೇತಕ್ ಗಾಡಿಯಿಂದ ಏನಿದು ಔಷಧಿ ಹೊಡಿತಾರಂತೆ. ಹೆಂಗಿದೆ ಹೊಡಿಯೋದು ಕನೆಕ್ಷನ್? ಈ ಕಡೆ ಬನ್ನಿ. ಇಲ್ಲಿ ಇದು ಇಂಜನ್ ಫ್ಯಾನ್ ಇರುತ್ತಲ್ಲ, ಫ್ಯಾನ್ಗೆ ಒಂದು ಪುಲ್ಲಿ ಹಾಕ್ತೀವಿ. ಪುಲ್ಲಿ ಹಾಕ್ಬಿಟ್ಟು ಇದು ಪಂಪ್. ಇದು ಪಂಪ್ ನ ಸೆಪರೇಟ್ ಆಗಿ ಫಿಟ್ ಮಾಡಿ ಇದ್ರದ್ದು ಪುಲ್ಲಿ ಇರುತ್ತಲ್ವಾ, ಎರಡಕ್ಕೂ ಬೆಲ್ಟ್ ಹಾಕ್ತಿವಿ. ಬೆಲ್ಟ್ ಹಾಕಿ ಅದನ್ನ ನ್ಯೂಟ್ರಲ್ ಅಲ್ಲಿ ನಿಲ್ಲಿಸಿದಾಗ ಇಲ್ಲಿ ನಾವು ಆಕ್ಸಿಲರೇಟರ್ ಕಂಟ್ರೋಲ್ ಮಾಡ್ಕೋತೀವಿ ಸ್ಕ್ರೂ ಡ್ರೈವರ್ ಅಲ್ಲಿ. ಜಾಸ್ತಿ ಇಟ್ಬಿಟ್ಟು ಒಂದ್ ಕಡೆ ನ್ಯೂಟ್ರಲ್ ಅಲ್ಲಿ ನಿಲ್ಲಿಸ್ಬಿಟ್ರೆ ಇದು ಪಂಪ್ ಓಡ್ತಾ, ಇದು ಇಂಜಿನ್ ಓಡ್ತಾ ಇರುತ್ತೆ. ಪಂಪ್ ಸಪ್ಲೈ ಹೋಗುತ್ತೆ. ಇಲ್ಲಿಂದ ಇದು ಸಕ್ ಮಾಡುತ್ತೆ, ಇದು ಬ್ಲೋ ಮಾಡುತ್ತೆ. ಹಂಗೆ ಎಷ್ಟು ತೋಟಕ್ಕೆಲ್ಲ ಮತ್ತೆ ಇದಕ್ಕೆ ಪೈಪ್ ಬೇಕಲ್ಲ? ಇದೆ ಪೈಪ್. ಅದು ಇಲ್ಲಿಲ್ಲ, ಇದು ಔಷಧಿ ಹೊಡೆದು ಆ ಕಡೆ ಇಟ್ಟಿದ್ದಾರೆ. ನೋಡಿ ಅಲ್ಲಿದೆ. ಈ ಪೈಪ್ ಅಲ್ಲಿ ಕನೆಕ್ಷನ್ ಕೊಟ್ಟು ಮಾಡ್ತೀರಾ? ಟ್ರ್ಯಾಕ್ಟರ್ ಎಲ್ಲ ಹೋಗ್ಬೋದಲ್ಲ ಇದು ಪೂರ್ತಿ ಆರಾಮಾಗಿ? ಹೋಗ್ಬೋದು, ಟ್ರ್ಯಾಕ್ಟರ್ ಅಲ್ಲಿ ಹೊಡಿಬೋದು. ನಾವು ಕೆಲವು ಔಷಧಿಗಳನ್ನ ಇದ್ರಲ್ಲಿ ಹೊಡಿತೀವಿ ಸ್ಕೂಟರ್ ಅಲ್ಲಿ, ಕೆಲವು ಔಷಧಿಗಳನ್ನ ಟ್ರ್ಯಾಕ್ಟರ್ ಹೊಡಿತೀವಿ. ಈ ಕಳೆನಾಶಕ ಆ ಥರದ್ದೇನಾದ್ರು ಸ್ಕೂಟರ್ ಹೊಡಿತೀವಿ. ಇದೇನಿದು? ಇದೆಲ್ಲ ಕಳೆ ಬೆಳ್ಕೊಂಡಿರೋದು, ಇದಕ್ಕೆ ಕಳೆ ಹೊಡಿಬೇಕು. ಇದು ಗರಿಕೆ ಹುಲ್ಲು. ಗರಿಕೆ? ಗಣೇಶನಿಗೆ ಹುಲ್ಲು. ನೀರು ಬರ್ತಿದೆ? ಹೌದು, ಇದಕ್ಕೆ ನೀರು ಆನ್ ಮಾಡಿರುತ್ತೆ. ಸೊ ಇದು ವರ್ಷದ ಬೆಳೆ. ವರ್ಷದ ಎಷ್ಟು ಟೈಮ್ ಬರ್ತೀವಿ? ಇಲ್ಲಿ ನೋಡಿ ದ್ರಾಕ್ಷಿ ಇದೆ. ಇದು ತಗೋ ಅರಿಬೋದಾ? ಏನು ಪೂಜೆ ಮಾಡ್ಬೇಕಾ? ಏನಕ್ಕೆ? ಅಲ್ಲ ಕಿತ್ಬೋದಾ ಅಂತ. ಇದು ಕೀಳಕ್ ಬರಲ್ಲ, ಇನ್ನು ಕಾಯಿ ಇದು. ಕಿತ್ತಿದ್ರು ವೇಸ್ಟ್. ದ್ರಾಕ್ಷಿ ತೋಟ ಅಲ್ಲ ಇದು? ವೈಟ್ ಇದೆ ದ್ರಾಕ್ಷಿ. ಇದೇನಿದೆಲ್ಲ ಇದು ವೈಟ್ ಇದೆ. ಮತ್ತೆ ಕಪ್ ದ್ರಾಕ್ಷಿ
ಇಲ್ಲ ಇದು ಪಿಂದೆ ಇರುತ್ತಲ್ವಾ, ಈ ಪಿಂದೆಯಲ್ಲಿ ಹೀಗೆ ಏನು ಗ್ರೀನ್ ಇರುತ್ತೆ, ಅದು ಹಣ್ಣಾದಾಗ ಟರ್ನ್ ಆಗುತ್ತೆ. ಇದು ಕಪ್ಪು ಅಲ್ಲ ದ್ರಾಕ್ಷಿ. ಅದಕ್ಕೆ ಏನಾದ್ರು ಔಷಧಿ ಬೇರೆ ಹೊಡಿಬೇಕಾ ಹೆಂಗೆ? ಇಲ್ಲ ಹಣ್ಣಾದಾಗ ಅದೇ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಕಪ್ಪು ಆಗುತ್ತೆ ಯಾವ್ದು ವೈಟ್ ಆಗುತ್ತೆ? ಹೌದು, ನಾವು ಆ ವೆರೈಟಿ ತಂದು ಹಾಕಿರ್ತೀವಲ್ವಾ, ಫಸ್ಟ್ ಬೀಜ ಹಾಕೋ ಟೈಮಲ್ಲೇ. ಬೀಜ ಅಲ್ಲ, ಇದು ಕಸಿ ಮಾಡ್ತೀವಿ. ಇಲ್ಲಿ ಕಸಿ ಹೇಗ್ ಮಾಡ್ತೀರಾ? ಕಸಿ ಅಂದ್ರೆ ಒಂದು ಕಾಡಿಂದು ಬಳ್ಳಿ ತಗೊಂಡ್ ಬಂದು ಆ ಬಳ್ಳಿಯನ್ನ ನಾವು ಇಲ್ಲಿ ಕಸಿ ಮಾಡ್ತೀವಿ. ಆ ಕಡ್ಡಿ ಇಟ್ಟು ಕಸಿ ಮಾಡಿದಾಗ ಅಲ್ಲಿಂದ ಚಿಗುರು ಬಂದು ಮೇಲೆ ಹಬ್ಬುತ್ತದೆ. ಓಕೆ ಓಕೆ. ಅಂದ್ರೆ ಫಸ್ಟ್ ಹಾಕಾಗ ಎಲ್ಲ ಸೇಮ್ ಬೀಜ, ಆಮೇಲೆ ಚೇಂಜ್ ಸ್ಟಾರ್ಟಿಂಗ್ ದ್ರಾಕ್ಷಿ ಹಾಕಿದಾಗ 2 ವರ್ಷ ವೇಟ್ ಮಾಡ್ಬೇಕು, ಆಮೇಲೆ ವರ್ಷ ಬರುತ್ತೆ. ನೋಡಿ ಇವಾಗ ಅದು ಈ ವರ್ಷ ಹಾಕಿರೋದು, ಇನ್ನೂ 1 ವರ್ಷ ವೇಟ್ ಮಾಡೋದು. ಇಲ್ಲಿ ಬನ್ನಿ, ಕಸಿ ಮಾಡಿರೋದು ಇಲ್ಲಿದೆ ಸ್ಯಾಂಪಲ್. ಕಸಿ ಮಾಡಿರೋ ಸ್ಯಾಂಪಲ್ ಯಾವ ಟೈಮಲ್ಲಿ ಮಾಡ್ಬೇಕು? ಎಷ್ಟು ತಿಂಗಳಾದ್ಮೇಲೆ ಮಾಡ್ಬೇಕು ಅದು? ಇದು ನಾರ್ಮಲ್ ಬಳ್ಳಿ, ಇದು ಇದ್ರಲ್ಲಿ ಯಾವ್ದೇ ದ್ರಾಕ್ಷಿ ಬರಲ್ಲ. ಓಕೆ. ಇದನ್ನ ಕಡ್ಡಿಯಾಗಿ ಬೆಳೆಸಿ ಚೆನ್ನಾಗಿ ಬೇರ್ ಬಿಟ್ಕೊಂಡ್ಮೇಲೆ ಇಷ್ಟು ಸೈಜ್ ಆದ್ಮೇಲೆ ಈ ಕಡ್ಡಿಯನ್ನ ಹಿಂಗೆ ಸೀಳ್ತಾರೆ. ಸೀಳಿ ಆದ್ಮೇಲೆ ಇದು ದ್ರಾಕ್ಷಿ ಕಡ್ಡಿ. ಇದು ಈ ಕಡ್ಡಿನ ಲೈಕ್ ಪೆನ್ಸಿಲ್ ತರ ಶಾರ್ಪ್ ಮಾಡಿ ಇದ್ರೊಳಗಡೆ ಇಟ್ಬಿಟ್ಟು ಸುತ್ಬಿಡ್ತಾರೆ. ಅವಾಗ ಇದರಿಂದ ಎಲ್ಲಾ ನ್ಯೂಟ್ರಿಷನ್ಸ್ ತಗೊಂಡು ಇಲ್ಲಿ ಚಿಗುರು ಬರುತ್ತೆ. ಇಲ್ಲಿ ಚಿಗುರು ಬಂದು ಆಲ್ರೆಡಿ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಎಕ್ಸಾಂಪಲ್ ಬೆಳೆದಿದೆ ನೋಡಿ. ಇದು ಕಸಿದಾ? ಇದು ಕಸಿ ಆಗಿದೆ ನೋಡಿ. ಇನ್ನು ಪೇಪರ್ ಕೂಡ ಕಿತ್ತಿಲ್ಲ. ಓಹೋ. ಇದು ಇಲ್ಲಿಂದ ಇದು ಕಲರ್ ಚೇಂಜಸ್. ಇದು ಇಲ್ಲಿಂದ ಇದು ವೆರೈಟಿ ದ್ರಾಕ್ಷಿ. ಇದು ಬೆಳ್ಕೊಂಡು ಹೋಗುತ್ತೆ. ಮತ್ತೆ ಇದಾದ್ಮೇಲೆ ಪೇಪರ್ ಎಲ್ಲ ಕಟ್ ಆಗ್ಬಿಡುತ್ತೆ. ಇದು ಆಲ್ರೆಡಿ ಜಾಯಿನ್ ಆಗ್ಬಿಡುತ್ತೆ. ಇವೆಲ್ಲ ಕಸಿ ಮಾಡಿರೋದೆ? ಇವೆಲ್ಲ ಕಸಿ ಮಾಡಿರೋದು ರೀಸೆಂಟ್ ಆಗಿ. ಇದೆಲ್ಲ ಡ್ರಿಪ್ ಎಲ್ಲ ಚೆಕ್ ಮಾಡಿ. ಡ್ರಿಪ್ ಇರಿಗೇಷನ್? ಇದೆಲ್ಲ ಡ್ರಿಪ್ ಇರಿಗೇಷನ್. ಇದು ಉಪ್ಪು ಕಟ್ಕೊಂಡ್ಬಿಡುತ್ತೆ, ಪಾಚಿ ಅದೆಲ್ಲ ಕಟ್ಕೊಂಡು ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಇವಾಗ ಗಿಡದ ಹತ್ರನೇ ನೀರು ಬೀಳೋ ಥರ ಮಾಡ್ತೀವಿ. ಓಕೆ. ಈ ಥರ ಏನೇನೇ ನೀರು ಬೀಳ್ತಾ ಇರುತ್ತೆ ಹಿಂಗೆ. ಇದಕ್ಕೆ ಡ್ರಿಪ್ ಪೈಪ್ ಅಂತಾರೆ, ಇದಕ್ಕೆ ಲ್ಯಾಟ್ರಲ್ಸ್ ಅಂತ ಕರಿತೀವಿ. ಯಾವ್ಯಾವ ಬೆಳೆಗಳಿಗೆ ಆಯಾ ಲ್ಯಾಟ್ರಲ್ಸ್ ಅನ್ನ ಸೆಪ್ರೇಟ್ ಆಗಿ ಬರುತ್ತೆ. ಸೊಪ್ಪು ಗಿಪ್ಪು ಆ ಥರದ ಏನಾದ್ರೆ ಸ್ಪ್ರಿಂಕ್ಲರ್ ಹಾಕ್ತೀವಿ. ಓಕೆ ಓಕೆ. ಇದು ಗಿಡ ಏನಿದು? ಏನು ಅರ್ಥ ಆಗ್ತಿಲ್ವಲ್ಲ, ಏನಿದು? ಓ ಇದು ಏನು ಅರ್ಥ ಆಗ್ತಿಲ್ಲ ಅವ್ರಿಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಈ ಥರ ಸ್ವೀಟ್ ಇರುತ್ತೆ, ಇದು ಒಣಗೋಗಿದೆ. ಇದು ಹಣ್ಣಿಲ್ಲ ಈಗ, ಈ ಸೀಸನ್ ಅಲ್ಲ. ಏನಂತಾರೆ ಇದಕ್ಕೆ? ಇಲ್ಲಿ ಹತ್ತಿ ಹಣ್ಣು ಅಂತ ಕರಿತೀವಿ. ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಹತ್ತಿ ತರ. ಓಕೆ ಓಕೆ. ಇಲ್ಲಿ ಒಳಗಡೆ ಬೀಜ ಇರುತ್ತೆ, ತುಂಬಾ ಸ್ವೀಟ್ ಇರುತ್ತೆ ತಿನ್ನಕ್ಕೆ. ನಾವು ಬಾಳೆ ತೋಟನ, ಇದು ಬಾಳೆನಾ? ಹೌದು. ನೋಡ್ರಿ ಇವಾಗ ನಮ್ಗೆ ಈಗ ಕಾಣಿಸ್ತಾ ಇದ್ರಲ್ಲ ಹಿಂದೆ ಬಾಳೆಹಣ್ಣು ತಿಂತೀರಲ್ಲ, ಬಾಳೆ ಎಲೆ, ಬಾಳೆ. ಇದರಲ್ಲಿ 3 ವೆರೈಟಿ ಇದೆ. ಒಂದು ರಸಬಾಳೆ, ಪಚ್ಚ ಬಾಳೆ ಮತ್ತೆ ಏಲಕ್ಕಿ. ಏಲಕ್ಕಿ ಬಾಳೆಹಣ್ಣು ಅಂತೀವಲ್ಲ, ಬಾಳೆಕಾಯಿ ಗೊನೆ ಇದೆ ನೋಡಿ. ಏನಂತಾರೆ? ಗೊನೆನಾ? ಗೊನೆ ಅಂತೀವಿ. ಇಲ್ಲಿ ಹೊಂಬಾಳೆ ಸಮೇತ ಇದೆ, ಬನ್ನಿ ಇಲ್ಲಿ. ಹೊಂಬಾಳೆ ಅಂದ್ರೆ? ಇದು ಹೊಂಬಾಳೆ. ಹೊಂಬಾಳೆ ಪ್ರೀತಿಯ ಹೊಂಬಾಳೆ, ನನ್ನಸೆಯ ಹೂವೆ ಕೇಳೆ. ಎಷ್ಟು ಬರುತ್ತೆ ಒಂದು ಇದರಲ್ಲಿ, ಒಂದು ಗೊನೆಯಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಈ ಸಣ್ಣದ್ದು ರಸಬಾಳೆ ಅಂದ್ರೆ ಜಾಸ್ತಿ ಬರುತ್ತೆ. ರಸಬಾಳೆನಾ? ಇದು ರಸಬಾಳೆ. ಹೊಂಬಾಳೆ ಅಂದ್ರಲ್ಲ, ಏನದು ಹೊಂಬಾಳೆ? ಇದಕ್ಕೆ ಹೊಂಬಾಳೆ ಅಂತೀವಿ. ಮೊದಲು ಹೂ ತರ ಬರುತ್ತೆ, ಅದಕ್ಕೆ ಹೊಂಬಾಳೆ ಅಂತೀವಿ. ಓಕೆ. ಹೂ ತರ ಬರೋದು ಹೊಂಬಾಳೆ. ಹೂವಿನ ಬಾಳೆ ಹೊಂಬಾಳೆ ಐ ಥಿಂಕ್. ಹೌದು, ಹೊಂಬಾಳೆ ಹಿಂಗಿರ್ಬೋದಾ ಅಂತ. ನಿಮ್ಗೆ ಹಿಂಗೆ ಇಲ್ವಾ ಅಂತಂದ್ರೆ ಕಮೆಂಟ್ ಹಾಕಿ. ಕೆಳಗಡೆ ಹೋಗುತ್ತಾ ಇದು? ಹಿಂಗೆ ಇದು ಹೊಂಬಾಳೆ ಹೀಗೆ ಬೆಳ್ಕೊಂಡೇ ಹೋಗುತ್ತೆ. ಹಿಂಗ್ ಬೆಳ್ಕೊಂಡು ಹೋದ್ರೆ ಎಲ್ಲ ಚಿಕ್ಕದಾಗೆ ಇರುತ್ತೆ. ಅವಾಗ ನಮ್ಗೆ ನ್ಯೂಟ್ರಿಷಿಯಸ್ ಬನಾನಾ ಸಿಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಒಂದಷ್ಟು ಗೊನೆಗಳಾದ್ಮೇಲೆ ಕಟ್ ಮಾಡ್ಬಿಡ್ತೀವಿ ನಾವು ಇದನ್ನ. ಅವಾಗ ನ್ಯೂಟ್ರಿಷನ್ ಎಲ್ಲ ಇದಕ್ ಬಂದು ಹಣ್ಣು ಚೆನ್ನಾಗಿ ಡೆವಲಪ್ ಆಗುತ್ತೆ. ಡೆವಲಪ್ ಆಗಿ ಹಣ್ಣು ಲೈಕ್ ನ್ಯೂಟ್ರಿಷಿಯಸ್ ಆಗಿ ತಿನ್ನಕ್ ಬರುತ್ತೆ. ಅದರ್ವೈಸ್ ಇದನ್ನ ಹಿಂಗೆ ಬಿಟ್ಬಿಟ್ರೆ, ಇದರಲ್ಲಿ ಸಾರೆಲ್ಲ ಮಾಡ್ತಾರೆ. ಯಾವ ಸಾರು? ಸೊಪ್ಪು ಸಾರು. ಇದು ಸೊಪ್ಪು ಸಾರಲ್ಲ, ಬಸ್ಸಾರು ಮಾಡ್ತೇವೆ. ಬಾಳೆಕಾಯಿ ಚಿಪ್ಸ್. ಬಾಳೆಕಾಯಿ ಚಿಪ್ಸ್ ಇದ್ರಲ್ಲಿ ಮಾಡೋದು, ಕಾಯಲ್ಲಿ. ಇದ್ರಲ್ಲಿ ಬಸ್ಸಾರು ಮಾಡ್ತಾರೆ, ಮತ್ತೆ ಒಂದ್ ಪಲ್ಯ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇದೇನಿದು? ಇದು ಸೀಮೆ ಹುಲ್ಲು ಅಂತ.
ಇದನ್ನ ಈ ತರ ಬದುಗಳಲ್ಲಿ ಹಾಕ್ಬಿಟ್ಟು ಯಾರು ಹಸು ಮೇಯಿಸಿರ್ತಾರಲ್ಲ ಹಸುಗಳಿಗೆ ಹಾಕ್ತಾರೆ. ಹಾಲು ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಹಸು ಅಲ್ಲಿ ಹಿಂದೆ ಪೇಪರ್ ಎಲ್ಲ ಸುತ್ತಿದಾರಲ್ಲ ಅದು ನೋಡಿ, ಏನದು ತೋಟ ಅದು? ಅದು ಸೀಬೆಹಣ್ಣು. ಸೀಬೆಹಣ್ಣು, ಚೀಪೆಕಾಯಿ ಅಂತೀವಲ್ಲ ನಾವು, ಚೀಪೆಕಾಯಿ ಅಂತ ನೋಡಿ ಎಲ್ಲ ಪೇಪರ್ ಸುತ್ತಿದ್ದಾರೆ. ಇದು ಯಾರು ತಗೊಂಡು ಹೋಗ್ಬಾರ್ದು ಅಂತ, ತಗೊಂಡೋಗ್ಬಾರ್ದು ಅಂತಲ್ಲ, ಕೆಡಬಾರ್ದು ಅಂತ ಅನ್ಕೋತೀನಿ. ಇಲ್ಲ ಪಕ್ಷಿಗಳು ಕಾಟ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮಸ್ತಾಗಿ ಬೆಳ್ಕೊಂಡಿದೆ ಎಲ್ಲ ದ್ರಾಕ್ಷಿ ತೋಟ. ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಹರಳಿದೆ ನೋಡಿ. ಏನು ಹರಳೆಣ್ಣೆ ತಲೆಗೆ ಹಚ್ಕೋತೀವಲ್ಲ, ಹರಳೆಣ್ಣೆ. ಇದು ಹರಳಿದೆ. ಇದೇನಾ? ಇದೆ ಹರಳೆಣ್ಣೆ. ಅದೇ ಈಗ ತಂಪು ಹಚ್ಕೋಬೇಕಂತ ಹೇಳ್ತಾರಲ್ಲ. ಹೌದು. ಇದೆಲ್ಲ ಫುಲ್ ಒಣಗಿದ್ಮೇಲೆ ಬೀಜ ಬರುತ್ತೆ. ಆ ಬೀಜನ ಇದು ಹರಳೆಣ್ಣೆ. ಇದು ಮಿಲ್ಗೆ ಹಾಕಿದ್ಮೇಲೆ ಫುಲ್ ಹರಳೆಣ್ಣೆ ಬರುತ್ತೆ. ಓಹೋ, ಇದೇ ನೋಡ್ರಿ ಹರಳೆಣ್ಣೆ ಅಂತ ಹೇಳ್ತಾರಲ್ಲ, ಇದರಿಂದನೇ ಪ್ರಿಪೇರ್ ಮಾಡೋದು. ಅದು ತಲೆಗೆ ಒಳ್ಳೆಯದು ಆ್ಯಂಡ್ ಕೂಲಾಗಿಡುತ್ತೆ ಬಾಡಿನ ಅಲ್ಲ. ಸೊ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕಂತ ಹೇಳ್ತಾರಲ್ಲ, ಇದೇ ನೋಡಿ ಹರಳೆಣ್ಣೆ, ಇದರಿಂದನೇ ಪ್ರಿಪೇರ್ ಆಗೋದು. ಇಲ್ಲಿ ಬನ್ನಿ, ದ್ರಾಕ್ಷಿ ಚೆನ್ನಾಗಿ ಬೆಳೆದಿದೆ, ತೋರಿಸ್ತೀನಿ ನಿಮಗೆ. ಅಲ್ಲಿಗಿಂತ ಇಲ್ಲಿ ಸಖತ್ತಾಗಿ ಬಂದಿದೆ ನೋಡ್ರಿ ದ್ರಾಕ್ಷಿ. ನೋಡ್ರಿ ಎಷ್ಟು ಎಕರೆ ಇದು ಎಲ್ಲ? ಇದು ನಾವು ನೋಡ್ತಾ ಇದ್ವಲ್ಲ, ಇದು 1.5 ಎಕರೆ ಇದೆ. ಹಾಂ. ಇದರಲ್ಲಿ ಈ 1.5 ಎಕರೆಯಲ್ಲಿ 2 ಇದು ಕಪ್ಪು ದ್ರಾಕ್ಷಿ, ಶರದ್ ಅಂತ. ಕಪ್ಪು ದ್ರಾಕ್ಷಿನ ಇದು? ಮತ್ತೆ ಕಲರ್ ಬೇರೆ ಇದೆಲ್ಲ. ಆದ್ರೆ ಇದಿನ್ನು ಹಣ್ಣಾಗಿಲ್ಲ. ಓ, ಹಣ್ಣಾಗಬೇಕು. ಇದು ಇನ್ನೂ 1 ತಿಂಗಳಿಗೆ ಹಣ್ಣಾಗುತ್ತೆ. ಆವಾಗ ಕಲರ್ ಬೇಕು. ಓಕೆ. ನೋಡ್ರಿ ಹಿಂಗೆ ಇಷ್ಟು ಇದೆ. ಇಲ್ಲೆಲ್ಲ ಟ್ರ್ಯಾಕ್ಟರ್ ಎಲ್ಲ ಹೋಗ್ಬೋದು ಆರಾಮಾಗಿ. ಇದರಲ್ಲಿ 2 ವೆರೈಟಿ ಇದೆ. ಇದು ಕಪ್ಪು, ಇನ್ನು ಆ ಕಡೆ ಇದೆ ಕೆಳಗಡೆ. ಇಲ್ಲ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ತಲೆಗೆ ಬಡಿಯಲ್ಲ? ಇಲ್ಲ, ಬಡಿಯಲ್ಲ. ಅದಕ್ಕೆ ಇದನ್ನ 6 ಅಡಿ ಇಟ್ಟಿರ್ತೀವಿ ಕೆಳಗಡೆ ಬಡಿ. 6 ಅಡಿ. ಓಕೆ. ಈ ಥರ ಎಷ್ಟು ಲೈನ್ ಮಾಡಿದ್ದೀರಾ? ಈ ತರ ಇಲ್ಲಿ 9 ಲೈನ್ ಇದೆ. 9 ಲೈನ್ ಇದೆನಾ? 9 ಸಾಲುಗಳು. ಇದು 10 ಲೈನ್ಗಳು ಬರುತ್ತೆ. ಇದು ನೀರು ಯಾವಾಗ್ಲೂ ಹಿಂಗೆ ಬೀಳ್ತಾನೆ ಇರ್ಬೇಕಾ? ಇದನ್ನ ಒಂದು 3 ರಿಂದ 4 ಅವರ್ ಬಿಡ್ತೀವಿ ಒಂದ್ ದಿನಕ್ಕೆ. ಬಿಟ್ಟಾಗ ಈ ತರ ಫುಲ್ ತೇವ ಇದ್ದಷ್ಟು ದ್ರಾಕ್ಷಿ ಚೆನ್ನಾಗಿ. ಇದಕ್ಕೆ ಒಣ ಪ್ರದೇಶದಲ್ಲಿ ಬೆಳೆಯುತ್ತಾ ಇಲ್ಲ ಜಾಸ್ತಿ ನೀರಾವರಿ ಬೇಕು? ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ ದ್ರಾಕ್ಷಿಗೆ. ಅದರಿಂದ ನಾವು ಇಲ್ಲಿ ಗುಡ್ಡಗಾಡು ಪ್ರದೇಶ ಅಲ್ಲ. ಏನ್ ಇಷ್ಟೊಂದು ದ್ರಾಕ್ಷಿ ಎಲ್ಲ ಬಿದ್ದಿದೆಯಲ್ಲ? ಇದು ಏನಾಗಿದೆ ಪಟ್ಟಣಕ್ಕೆ? ಇದಕ್ಕೆ ತಿನ್ನಿಂಗ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಒಂದ್ ಗೊನೆ ತಗೊಳ್ಳಿ. ಅದು ಬೇಡ, ವೇಸ್ಟ್ ಮಾಡೋದು ಬೇಡ. ಇಲ್ಲ, ಒಂದ್ ಗೊನೆಗೆ ಇಟ್ಕೊಳ್ಳಿ. ಈ ಗೊನೆ ಹಿಂಗಿಲ್ಲ, ಇದು ಫುಲ್ ತಿಕ್ಕಾಗಿ ಬರುತ್ತೆ. ಜಾಸ್ತಿ ಹಣ್ಣುಗಳು ಜಾಸ್ತಿ ಬರುತ್ತೆ. ಜಾಸ್ತಿ ಬಂದಾಗ ಅದು ಒಂದಕ್ಕೊಂದು ಜಾಗ ಸಾಲ್ದೇನೆ ಎಲ್ಲ ಒಂದಕ್ಕೊಂದು ಒಡ್ಕೊಂಡು ಓಪನ್ ಆಗ್ಬಿಡುತ್ತೆ. ಅದಕ್ಕೆ ಓಪನ್ ಆಗ್ಬಾರ್ದು ಅಂತ ಹೇಳಿ ಮಧ್ಯದಲ್ಲಿರೋ ಹಣ್ಣುಗಳನ್ನ ಕಟ್ ಮಾಡಿ ಈ ತರ ತೆಗೆದ್ಬಿಡ್ತೀವಿ. ಅದಕ್ಕೆ ಜಾಗ ಮಾಡ್ತೀವಿ ಫ್ರೀ ಆಗಿ. ಅವಾಗ ಅದು ಇನ್ನೂ ದಪ್ಪ ಆದಾಗ ನೀಟಾಗಿ ಫ್ರೀ ಆಗಿರುತ್ತೆ. ಓಕೆ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ತಲೆಗೆ ಬಡಿಯುತ್ತೇನಪ್ಪ ಅಂತ ಅನ್ಸುತ್ತೆ, ಬಟ್ ಬಡಿಯಲ್ಲ. 6 ಫೀಟ್ ಹೈಟ್ ಮಾಡಿದಾರಂತೆ. ಅಂಡ್ ಟ್ರ್ಯಾಕ್ಟರ್ ಅಲ್ಲಿದೆ ನೋಡಿ. ಟ್ರ್ಯಾಕ್ಟರ್ ಬನ್ನಿ ತೋರಿಸ್ತೀನಿ ನಿಮ್ಗೆ. ಟ್ರ್ಯಾಕ್ಟರ್ ತೋರಿಸ್ತೀನಿ ಇವಾಗ. ಪಾಸಿಬಲ್ ಆಯ್ತಪ್ಪ ನಾನೊಂದು ರೈಡ್ ಮಾಡ್ತೀನಿ, ನೋಡೋರಂತೆ ನೀವು. ಪಾಸಿಬಲ್ ಇದೆ, ನಾ ರೈಡ್ ಮಾಡ್ಬೋದಾ? ಒಂದು ಕೀ ಇದೆನಾ? ಕೀ ಇಲ್ಲೇ ಐತಪ್ಪ ಅಂದ್ರೆ ಒಂದು ರೈಡ್ ಮಾಡ್ತೀನಿ ನೋಡ್ರಿ. ನಾನು ಟ್ರ್ಯಾಕ್ಟರ್ ಹೆಂಗೆ ಓಡಿಸ್ತೀನಿ ಅಂತ ನೋಡೋರಂತೆ. ನನ್ನ ಟ್ರ್ಯಾಕ್ಟರ್ ಸಹ ಬರುತ್ತೆ ನನಗೆ, ಆದರೆ ಓಡಿಸ್ತೀನಿ. ಇವತ್ತೇ ಫಸ್ಟ್ ಟೈಮ್ ಓಡಿಸ್ತಾರೆ. ಅದು ಯೂಟ್ಯೂಬ್ ನೋಡಿ ಓಡಿಸೋದು ಕಲ್ತಿದ್ದೀನಿ. ನಿಮಗೆ ಔಷಧಿ ಹೊಡಿತಾರೆ ಇಲ್ಲಿ. ಟ್ರ್ಯಾಕ್ಟರು ಡ್ರೈವರು ನೋಡ್ರಿ. ಇದೇನು ಇದು ಹಿಂದೆ ಏನದು ಔಷಧಿ ಹಾಕ್ತಾರೆ ಇಲ್ಲಿ ಹಿಂದೆ ಬ್ಲೋಯರ್. ಇದು ಇದ್ರೊಳಗಡೆ ಔಷಧಿ ತುಂಬೋದು, ನೀರು ತುಂಬಿ ಔಷಧಿ ಕಲಿಸ್ತೀವಿ. ಓಕೆ. ಕಲ್ಸಾದ್ಮೇಲೆ ಇಲ್ಲಿ ಏನಿದೆ ಇದರಲ್ಲಿ? ಇದು ಓಪನಿಂಗ್ ಫಿಲ್ಟರ್ ಆಗುತ್ತೆ ಇಲ್ಲಿ. ಓಕೆ, ಡನ್. ಓ, ಸ್ಮೆಲ್ ಬರ್ತಿದೆ. ಕ್ಲೋಸ್ ಮಾಡಿ. ಸ್ಮೆಲ್ ಇದೆಯಪ್ಪ. ಇಲ್ಲಿ ಫ್ಯಾನ್ ಇರುತ್ತೆ. ಈ ಫ್ಯಾನ್ ಇಲ್ಲಿ ಶೆಕೆ ಬಾಗಬಾರ್ದಂತ ಅದಕ್ಕೆ. ಹಾಗಲ್ಲ, ಇದು ಗಾಳಿಗೆ ಔಷಧಿ ಎಲ್ಲೆಲ್ಲ ಹೋಗುತ್ತಲ್ವಾ, ಫ್ಯಾನ್ ಅಲ್ಲಿ ಬ್ಲೋ ಆದ್ರೆ ಕರೆಕ್ಟ್ ಆಗಿ ಗಿಡಕ್ಕೆ ಹೋಗಿ ಸ್ಪ್ರೇ ಆಗುತ್ತೆ ಅಂತ. ಇದು ನಾಜಲ್ಸ್ ಇದೆಯಲ್ಲ, ಈ ನಾಜಲ್ಸ್ ಇಲ್ಲಿಂದ ಸ್ಪ್ರೇ ಆಗದ. ಈ ನಾಜಲ್ಸ್ ಹೋಲ್ಸ್ ಇದೆಯಲ್ಲ, ಇಲ್ಲಿಂದ ಸ್ಪ್ರೇ ಆಗುತ್ತೆ. ನಾವು ಯಾವ ಕಡೆ ತಿರುಗಿಸಿದ್ರೆ ಆ ಕಡೆ. ತಿರ್ಗಿಸೋದು ಇಲ್ಲಿ ಮ್ಯಾನ್ಯಲ್ ಆಗಿ ತಿರ್ಗಿಸ್ಬೇಕಾ ಇಲ್ಲ ಅಲ್ಲಿ ಆಟೋಮೆಟಿಕ್? ಇಲ್ಲ, ಮ್ಯಾನ್ಯಲ್ ಆಗಿ ಹಿಂಗ್ ತಿರುಗಿಸಿ ಫಿಕ್ಸ್ ಮಾಡ್ತೀವಿ, ಮತ್ತೆ ಅಲ್ಲಿಂದ ಹಂಗ್ ಬ್ಲೋ ಆಗುತ್ತೆ. ಅಂದ್ರೆ ಚೇಂಜ್ ಮಾಡಂಗಿಲ್ಲ ಒಂದ್ಸರಿ ರನ್ ಆದ್ರೆ. ಇದು ಕೆಳಗಡೆಗೆ ಏನಾದ್ರು ಹೊಡಿಯೋಂಗಿದ್ರೆ ಹಿಂಗ್ ಕೆಳಗಡೆಗೆ ಇಟ್ಕೋತೀವಿ. ಕೆಳಗಡೆ ಗಿಡಗಳಿಗೆ. ಅಂದ್ರೆ ನಿಮ್ಗೆ ಯಾವ ಡೈರೆಕ್ಷನ್ ಬೇಕು ಹಂಗೆ ಚೇಂಜ್ ಮಾಡ್ಬೋದು. ಇದು ಏನಾಯ್ತು, ಒಂದು 3 ಫೀಟ್ ಬರುತ್ತೆ ಆರಾಮಾಗಿ. ಒಂದು ಕುತ್ಕೊಂಡ್ರು ಒಂದು 4 ಫೀಟ್ 5 ಫೀಟಲ್ಲಿ ಹೋಗ್ಬೋದು ಆರಾಮಾಗಿ.
ಸೊ ನನಗೊಂದು ರೌಂಡ್ ಕೊಡಿ ಸರ್, ಇವು ಕೀಯಲ್ಲಿದೆ. ಸೊ ಇವಾಗ ಟ್ರ್ಯಾಕ್ಟರ್ನ ಓಡಿಸೋಣ, ಇಲ್ಲೇ ಲೈಟಾಗಿ ಒಂದು 50 ಮೀಟರ್ನ ಓಡಿಸೋಣ ಅಂತ ಒಂದು ಆಸೆ ಆಗಿದೆ. ಕೀ ಕೊಟ್ಟಿದ್ದಾರೆ ನಮ್ಮ ಫ್ರೆಂಡ್ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇವಾಗ. ಓ ಟಚ್ ಆಗುತ್ತೆ, ಭಯ ಆಗುತ್ತಿದೆ ನನಗೆ, ಮೇಲೆ ಟಚ್ ಆಗುತ್ತಾ ಅಂತ. ಅಯ್ಯೋ ಟಚ್ ಆಗುತ್ತೆ ಸರ್, ನನ್ಗೆ ಭಯ ಆಗ್ತಾ ಇದೆ, ಮೇಲೆ ಟಚ್ ಆಗುತ್ತಾ? ಅಪ್ಪ ಟಚ್ ಆಗುತ್ತಾ? ಬೇಡ ಸಾಕು, ನಂಗೆ ಭಯ ಆಗುತ್ತೆ. ಫ್ಯೂಯಲ್ ಜಾಸ್ತಿ ಹೋಗುತ್ತಾ? ಏನ ಭಯ, ಅಲ್ಲಿ ಟಚ್ ಆಗುತ್ತೆ, ಭಯ ಆಗುತ್ತೆ ನನ್ಗೆ, ಬೇಡ. ಅಯ್ಯಪ್ಪ, ಐಗ್ಯಾರ್ಗೆ ಹಾಕಿದ್ದೀನಿ. ಓ ನಾ ಡ್ರೈವರ, ಓ ನಾ ಟ್ರ್ಯಾಕ್ಟರ್, ಓ ನಾ ಡ್ರೈವರ, ನಾ ಟ್ರ್ಯಾಕ್ಟರ್ನ ಟ್ರ್ಯಾಕ್ಟ್ರು ಓಡ್ಸೋದು. ಟಚ್ ಆಯ್ತಾ? ದ್ರಾಕ್ಷಿ ಟಚ್ ಆಗುತ್ತಂದ ಒಂದು ಭಯಪ್ಪ. ಮೇಲ್ಗಡೆ ಬೇರೆ ಗಿಡ ಇದೆ. ಲೋಗರ್ಗೆ ಹಾಕ್ಬಿಡ್ತೀನಿ ನಾನು. ಆಯ್ತು.